ಇಡೀ ವಿಶ್ವ ಪ್ರಜಾಪ್ರಭುತ್ವದ ಈ ದಿನಾಚರಣೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅದರ ಒಟ್ಟಿಗೆ 30 ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳು ಸೇರ್ಕೊಂಡು ಇವತ್ತು ವಿಶ್ವದಲ್ಲಿ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನವೀಯತೆಯ ಮೌಲ್ಯಗಳ ಬಗ್ಗೆ ಒಂದು ಸಂದೇಶವನ್ನ ಸಾರೋಣ ಅಂತ ಹೇಳಿ ಸರ್ಕಾರದಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿ ಇಂಥ ಒಂದು ಬೃಹತ್ತಾದಂಥ ಮಾನವ ಸರಪಳಿ ಅನ್ನೋದಕ್ಕಿಂತ ನಾನು ಮಾನವೀಯತೆಯ ಮನಸ್ಸನ್ನ ಬೆಸೆಯುವ ಸರಪಳಿಯನ್ನ ಬೀದರ್ದ ಬಸವ ಕಲ್ಯಾಣ ಒಂದು ಅರ್ಥಪೂರ್ಣವಾದಂಥ ಬಸವ ಕಲ್ಯಾಣದಿಂದ ಚಾಮರಾಜನಗರದವರೆಗೆ ಸುಮಾರು 2500 ಕಿಲೋಮೀಟರ್ ಸುಮಾರು 25 ಲಕ್ಷ ಜನ ಒಟ್ಟಿಗೆ ಹಿಂದೂ ಕ್ರಿಸ್ತ ಮುಸ್ಲಿಂ ಜೈನ್ ಸಿಖ್ ಬುದ್ಧ ಎಲ್ಲ ಜನರು ಮಾನವೀಯತೆಯ ಸರಪಳಿಯನ್ನ ಮಾಡುವುದರ ಮುಖಾಂತರ ನಮ್ಮ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ನಾವಿವತ್ತು ಮಾಡ್ತಾ ಇದ್ವಿ. ಬಂಧುಗಳೇ, ಬಿಸಿಲು ಜಾಸ್ತಿ ಇದೆ, ಆದರೂ ಕೂಡ ನೋಡಿ ಒಮ್ಮೆ ಬಿಸಿಲು ಬರುತ್ತೆ, ಒಮ್ಮೆ ತಂಪಾಗಿ. ಸತೀಶಣ್ಣ ಜಾರಕಿಹೊಳಿ ಅವ್ರು ಹೇಳ್ತಾ ಇದ್ರು, ಮೇಡಮ್ ಅವರ ಇಲ್ಲಿ ನೀವು ಕೂತ್ಕೊಂಡು ಬಿಟ್ರೆ ನಿಮ್ಮ ಇಡೀ ಕಾನ್ಸ್ಟಿಟ್ಯುನ್ಸಿ ಕಾಣುತ್ತೆ ಅಂತ. ಹೌದು, ಬಹಳ ಹೆಮ್ಮೆ ಅನಿಸುತ್ತೆ ನನಗೆ ಬೆಳಗಾವಿ ಗ್ರಾಮೀಣ ಶಾಸಕಿಯಾಗಿ. ಅಲ್ಲಿ ಕೂತ್ಕೊಂಡ್ರೆ ನನಗೆ ನನ್ನ ಮೌಲ್ಯವನ್ನ ಎತ್ತಿ ಹಿಡಿಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಧೈರ್ಯವನ್ನ ಕೊಡ್ಲಿಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ನಿಂತ್ಕೊಂಡಿದ್ದಾಳೆ. ಲಾಯಲಿಟಿ ತೋರಿಸ್ಲಿಕ್ಕೆ ನನಗೆ ಸಂಗೊಳ್ಳಿ ರಾಯಣ್ಣ ನಿಂತ್ಕೊಂಡಿದ್ದಾನೆ. ನನಗೆ ಆಶೀರ್ವಾದ ಮಾಡಲಿಕ್ಕೆ ರಾಜಹನ್ಸ್ಗಢ ಮೇಲೆ ಶಿವಾಜಿ ಮಹಾರಾಜರು ಕಾಣಿಸ್ತಾ ಇದ್ದಾರೆ. ಇದು ನಮ್ಮ ದೇಶ, ಇದು ನನ್ನ ಕ್ಷೇತ್ರ. ಬಹಳ ಅದ್ಭುತ ಅನಿಸುತ್ತೆ ಬಂಧುಗಳೇ. ಸರ್ಕಾರದ ಕಾರ್ಯಕ್ರಮಗಳು ಈ ಮಟ್ಟಕ್ಕೆ ಅನುಷ್ಠಾನಗೊಳ್ಬೇಕು, ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತಂದ್ರೆ ಸರ್ಕಾರ ಅಧಿಕಾರಿಗಳು ಮತ್ತು ತಾವೆಲ್ಲರೂ ಕೈ ಜೋಡಿಸಿದಾಗ ಆಗ್ತವೆ. ಬರೀ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳು ಹೇಳಿದ್ರೆ ಆಗೋದಿಲ್ಲ. ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಸುಮಾರು ರಾಮದುರ್ಗ ತಾಲೂಕಿನ ಸಾಲಲ್ಲಿಯಿಂದ ಹಿಡ್ಕೊಂಡು ಕಿತ್ತೂರು ತಾಲೂಕಿನ ತೇಗೂರುವರೆಗೆ ನಾವು ಮಾನವ ಸರಪಳಿ 145 ಕಿಲೋಮೀಟರ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸುತ್ತೆ. ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಂದೇ ಒಂದು ಮಾತನ್ನ ಹೇಳ್ತೀನಿ ನಾನು. ಇಲ್ಲಿ ನಾವೆಲ್ಲ ಓದಿದ್ವಿ, ಇವತ್ತು ಮಾನವೀಯತೆಯ ಮೌಲ್ಯ ಈ ಒಂದು ಸಂವಿಧಾನವನ್ನ ನಾವೆಲ್ಲರೂ ಓದಿದ್ವಿ. ಆದರೆ ಇದನ್ನ ನಾವು ಅಳವಡಿಸ್ಕೊಳ್ಬೇಕು. ನಿಜವಾದ ಅರ್ಥದಲ್ಲಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಏನು ಅಂತಂದ್ರೆ, ಇಡೀ ವಿಶ್ವದಲ್ಲಿ ಭಾರತ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಅಂತ ಹೇಳ್ತೀವಿ. ಆದರೆ ನಮ್ಮ ದೇಶದಲ್ಲಿರುವಷ್ಟು ಧರ್ಮಗಳು, ನಮ್ಮ ದೇಶದಲ್ಲಿರುವಷ್ಟು ಭಾಷೆ, ನಮ್ಮ ದೇಶದಲ್ಲಿರುವಷ್ಟು ಜಾತಿಗಳು, ನಮ್ಮ ದೇಶದಲ್ಲಿರುವಂಥ ಅನೇಕ ಸಂಸ್ಕೃತಿಗಳು, ಆಹಾರ ಪದ್ಧತಿ ಇವು ಬೇರೆ ದೇಶಗಳಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಒಂದೇ ಅಂದ ತಕ್ಷಣ ಮಾತರಂ ಅಂತೀವಿ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಅಂತಂದ್ರೆ ನಮ್ಮ ಸಂವಿಧಾನ. ಪ್ರಜಾಪ್ರಭುತ್ವ ಅಂದ್ರೆ ಏನು, ಪ್ರಜಾಪ್ರಭುತ್ವದ ಮೌಲ್ಯ ಅಂದ್ರೆ ಏನು ಅಂತ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಈ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಮನಸಾರೆ ಒಪ್ಪಿ ಅದನ್ನ ಅಳವಡಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ, ದೇಶ ಭಕ್ತಿ, ದೇಶ ಧರ್ಮ ಅಂತ ಹೇಳಿ ತಮ್ಮೆಲ್ರಿಗೂ ಕೂಡ ಅಭಿನಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿದ್ದೀರಾ. ಎಲ್ಲ 30 ಇಲಾಖೆಯವರು ಕೈ ಜೋಡಿಸಿದ್ದೀರಾ. ಎಲ್ಲ ಬೆಳಗಾವಿ ಜಿಲ್ಲಾಡಳಿತ ಹಿಡ್ಕೊಂಡು ತಾಲೂಕು ಆಡಳಿತ ಹಿಡ್ಕೊಂಡು ಪಂಚಾಯತಿವರೆಗೆ ಕೆಲಸವನ್ನ ಮಾಡಿದಂಥವ್ರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ, ವಿಶೇಷವಾಗಿ ಬಹಳ ಚೆನ್ನಾಗಿ ಹಾಡನ್ನು ಹಾಡಿದ್ರು. ಯಾರಮ್ಮ ನಿನ್ನ ಹೆಸರೇನು? ಸ್ವಾತಿ. ನನ್ನ ಒಂದು ಕಾರ್ಯಕ್ರಮಕ್ಕೆ ತನ್ನನ್ನ ಕರೆಸ್ತೀನಮ್ಮ. ಬಹಳ ಒಳ್ಳೆ ಆಪ್ಟ್ ಆಗಿತ್ತು ಈ ಕಾರ್ಯಕ್ರಮಕ್ಕೆ. ಒಳ್ಳೆ ಒಂದು ಗಾಯನವನ್ನ ಕೊಟ್ಟು ಎಲ್ರಿಗೂ ಕೂಡ ಮಂತ್ರಮುಗ್ಧನ ತೇಲ್ಸ್ದಿ. ನೀನು ನಿನಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.